ರಾಜ್ಯ ರಾಜಕಾರಣದಲ್ಲಿ ಸದಾ ಸುದ್ದಿಯಲ್ಲಿರೋ ನಾಯಕರ ನಿರ್ಧಾರ ಹಾಗೂ ಹೇಳಿಕೆಗಳ ಹಿಂದೆ ಇನ್ಸೈಡ್ ಕತೆ ಇದ್ದೇ ಇರುತ್ತೆ. ಅಂತ ಸ್ಟೋರಿಗಳ ರಿಯಲ್ ಕಹಾನಿಯ ಫುಲ್ ಮೇಲ್ಸ್ ಈ ಎಪಿಸೋಡ್ನಲ್ಲಿ ನಿಮಗೆ ಕೊಡ್ತೀವಿ. ಇದೇ ಹೊತ್ತಿನ ವಿಶೇಷ ಆಫ್ ದಿ ರೆಕಾರ್ಡ್. ನಾನು ಅಖಿಲೇಶ್ ದಬ್ಬೆಕಟ್ಟೆ. ಹಾಗಾದ್ರೆ ಈ ವಾರದಲ್ಲಿ 365 ಡೇಸ್ 24 ಅವರ್ಸ್ ರಾಜಕಾರಣ ಮಾಡುವ ಸಿದ್ದರಾಮಯ್ಯನವರ ನಿವಾಸ ಕಾವೇರಿ, ಸದಾಶಿವನಗರದ ಪವರ್ಫುಲ್ ರಾಜಕಾರಣಿ ಡಿಕೆ ಶಿವಕುಮಾರ್ ನಡುವೆ ನಡೆದ ಸಿಎಂ ಆಟದ ರಿಯಲ್ ಸ್ಟೋರಿ, ರಾಜಹುಲಿ ಯಡಿಯೂರಪ್ಪ ಮಗನಿಗೆ ಪಟ್ಟ ಕಟ್ಟಲು ಮಾಡಿದ ಸರ್ಕಸ್ ಏನು, ರೆಬಲ್ ಸೈಲೆಂಟ್ ಆಗಿ ರೇಣುಕಾಚಾರ್ಯಗೆ ತೂಚಿ ಅಂದ ಆ ನಾಯಕ ಯಾರು, ಒಂದು ವಾರ ಕಂಪ್ಲೀಟ್ ಸ್ಟೇಟ್ ಪೊಲಿಟಿಕಲ್ ನಲ್ಲಿ ಏನೆಲ್ಲ ಆಗಿದೆ ಅನ್ನೋದರ ಎಪಿಸೋಡ್ ನಿಮಗೆ ಕೊಡ್ತೀವಿ. ನೀವು ತಾವು 5 ವರ್ಷ ಸಿಎಂ ಆಗಿರ್ತೀರಿ. ಹೌದು ನಾನೇ. ನೀವು ತಾವು 5 ವರ್ಷ ಸಿಎಂ ಆಗಿರ್ತೀರಿ. ಹೌದು ನಾನೇ. ನೀವು ತಾವು 5 ವರ್ಷ ಸಿಎಂ ಆಗಿರ್ತೀರಿ. ಹೌದು ನಾನೇ. ಈಗ ಅವ್ರು ಬಿಜೆಪಿ ಬೆಂಗಳೂರು ಹಾಗೂ ದೆಹಲಿಯ ಹೈಕಮಾಂಡ್ ಅಡ್ಡದಲ್ಲಿ ಕೂತು ನಾನೇ 5 ವರ್ಷ ಸಿಎಂ, ನಾನು ಅಲ್ಪಾವಧಿ ಸಿಎಂ ಅಲ್ಲ ಪೂರ್ಣಾವಧಿ ಸಿಎಂ ಅನ್ನುವಂಥದ್ದನ್ನು ಸಿದ್ದರಾಮಯ್ಯ ಅವರು ಮೊನ್ನೆ ಅಷ್ಟೇ ಪುನರುಚ್ಚಾರ ಮಾಡಿದರು. ಯಾವಾಗ ಸಿದ್ದರಾಮಯ್ಯ ಅವರು ನಾನೇ 5 ವರ್ಷ ಸಿಎಂ ಅನ್ನುವಂಥದ್ದನ್ನು ದೆಹಲಿಯ ಹೈಕಮಾಂಡ್ ಅಡ್ಡದಲ್ಲಿ ಹೇಳಿದ್ರು, ಆ ಕ್ಷಣದಿಂದಲೂ ಕೂಡ ರಾಜ್ಯ ಕಾಂಗ್ರೆಸ್ನ ಕೆಲವು ನಾಯಕರಿಗೆ ಟೆನ್ಷನ್ ದುಪ್ಪಟ್ಟಾಗಿದೆ. ಅದರಲ್ಲೂ ಇದೇ ಅವಧಿಯಲ್ಲಿ ನಾನು ಕೂಡ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಆಸೆಯನ್ನು ಇಟ್ಕೊಂಡಿದ್ದಂಥ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಟೆನ್ಷನ್ ಇನ್ನಷ್ಟು ಹೆಚ್ಚಾಗಿದೆ. ಕಾರಣ ಇಷ್ಟೇ, 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 136 ಸ್ಥಾನ ಗೆಲ್ಲೋದಕ್ಕೆ ಸಿದ್ದರಾಮಯ್ಯ ಅವರ ಪಾತ್ರ ಎಷ್ಟಿತ್ತೋ ನಂದು ಕೂಡ ಅಷ್ಟೇ ಇತ್ತು ಅನ್ನುವಂಥ ಒಂದು ವಾದವನ್ನು ಹಿಂದೆ ಹೈಕಮಾಂಡ್ ಮುಂದೆ ಡಿ ಕೆ ಶಿವಕುಮಾರ್ ಅವರು ಹೇಳಿದರು. ಜೊತೆಗೆ 2.5 ವರ್ಷದ ಬಳಿಕ ಸಿದ್ದರಾಮಯ್ಯ ಸಿಎಂ ಸ್ಥಾನ ಬಿಟ್ಕೊಡ್ತಾರೆ, ನಾನು ಮುಖ್ಯಮಂತ್ರಿ ಆಗೇ ಆಗ್ತೀನಿ ಅನ್ನುವಂಥ ಒಂದು ಭರವಸೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದರು. ಆದರೆ ಇತ್ತ ಬೆಂಗಳೂರು ಅತ್ತ ಕಾಂಗ್ರೆಸ್ ಹೈಕಮಾಂಡ್ ಅಡ್ಡ ಆಗಿರುವಂತಹ ದೆಹಲಿಯಲ್ಲಿ ಸಿದ್ದರಾಮಯ್ಯ ಅವರು ಕೂತು ಕೊಟ್ಟಂತಹ ಆ ಒಂದು ಹೇಳಿಕೆ ರಾಜ್ಯ ಕಾಂಗ್ರೆಸ್ನ ಹಲವು ನಾಯಕರ ನಿದ್ದೆಗೆಡಿಸಿದೆ. ಅದರಲ್ಲೂ ಇದೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಬೇಕು, ವಿಧಾನಸೌಧ 3ನೇ ಮಹಡಿಯಲ್ಲಿ ನಾನು ಕೂಡ ಕೂರಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕ್ತಿದ್ದಂತಹ ಡಿ ಕೆ ಶಿವಕುಮಾರ್ ಅವರ ಎದೆಬಡಿತ ದುಪ್ಪಟ್ಟಾಗಿದೆ. ಕಾರಣ ಇಷ್ಟೇ, 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 136 ಸ್ಥಾನ ಗೆಲ್ಲೋದಕ್ಕೆ ಸಿದ್ದರಾಮಯ್ಯ ಅವರ ಪಾತ್ರ ಎಷ್ಟಿತ್ತೋ ನನ್ನ ಪಾತ್ರವೂ ಕೂಡ ಅಷ್ಟೇ ಇತ್ತು ಅನ್ನುವಂಥ ಒಂದು ವಾದವನ್ನು 2026 ಮೇ ತಿಂಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಡಿ ಕೆ ಶಿವಕುಮಾರ್ ಈ ವಾದವನ್ನು ಇಟ್ಟಿದ್ರು. ಹಾಗಾಗಿ ಅಷ್ಟು ಸುಲಭವಾಗಿ ಅವತ್ತು ಮುಖ್ಯಮಂತ್ರಿ ಸ್ಥಾನವನ್ನು ಸಿದ್ದರಾಮಯ್ಯ ಅವರಿಗೆ ಬಿಟ್ಟುಕೊಟ್ಟಿರಲಿಲ್ಲ. ಆದರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್, ಪ್ರಿಯಾಂಕಾ ಗಾಂಧಿ ಹಲವು ನಾಯಕರುಗಳ ಸಮ್ಮುಖದಲ್ಲಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರನ್ನು ಒಪ್ಪಿಸಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಲಿ, ನೀವು ಉಪಮುಖ್ಯಮಂತ್ರಿ ಆಗಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟ ಬಳಿಕ ಬೆಂಗಳೂರಿಗೆ ಬಂದು ಇಬ್ಬರೂ ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಆದರೆ ಸಿದ್ದರಾಮಯ್ಯ ಈಗ 2.5 ವರ್ಷ ಮುಗಿತಾ ಬರ್ತಿದ್ರು ಕೂಡ ನಾನೇ 5 ವರ್ಷ ಸಿಎಂ ಅಂತ ಕೊಟ್ಟ ಹೇಳಿಕೆ ಡಿ ಕೆ ಶಿವಕುಮಾರ್ ಅವರ ನಿದ್ದೆಗೆಡಿಸಿದೆ. ಹೀಗಾಗಿ ಯಾವಾಗ ಸಿದ್ದರಾಮಯ್ಯ ಅವರ ಬಾಯಲ್ಲಿ ಈ ಹೇಳಿಕೆ ಬಂತೋ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದಂತಹ ಹಲವು ಶಾಸಕರು, ಹಲವು ಮುಖಂಡರುಗಳು ಸದಾಶಿವನಗರದಲ್ಲಿರುವಂತಹ ಅವರ ನಿವಾಸಕ್ಕೆ ತೆರಳಿದ್ರು. ಡಿ ಕೆ ಶಿವಕುಮಾರ್ ಅವರಿಗೆ ಜೋರಾಗಿ ಕೇಳಿದ್ದಾರೆ. ಯಾವ ರೀತಿ ಜೋರಾಗಿ ಅವರ ಮನೆಗೆ ಹೋದ್ರೋ ಅದೇ ಜೋರು ಧ್ವನಿಯಲ್ಲಿ ಏನು ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ಮಾತಾಡ್ತಿದ್ದಾರೆ, ಹಾಗಾದರೆ ನೀವು ಮುಖ್ಯಮಂತ್ರಿ ಆಗೋದಿಲ್ವಾ, ನಿಮ್ಮ ಅರ್ಹತೆ ಇಲ್ವಾ, ನಿಮ್ಮದೇನು ಕಾಣಿಕೆ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆಗಳನ್ನು
ಡಿ ಕೆ ಶಿವಕುಮಾರ್ ಅವರ ಮುಂದೆ ಇಟ್ಟಂತೆ. ಆದರೆ ಇದೆಲ್ಲವನ್ನ ಕೇಳಿಸ್ಕೊಂಡ DCM ಡಿ ಕೆ ಶಿವಕುಮಾರ್, ನಾನು ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯ ಅವರಿಗೆ ಬಿಡೋದಿಲ್ಲ, ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ಕೂತಿರುವಂತಹ ಸೀಟನ್ನು ಅಷ್ಟು ಸುಲಭವಾಗಿ ನನಗೆ ಬಿಟ್ಕೊಡೋದಿಲ್ಲ. ನಮ್ಮಿಬ್ಬರ ಮೇಲೆ ಮೂರನೇವರು ದೆಹಲಿಯಲ್ಲಿ ಕೂತಿದ್ದಾರೆ, ಅವರು ನಿರ್ಧಾರ ಮಾಡ್ತಾರೆ. ಹಾಗಾಗಿ ಅಲ್ಲಿವರೆಗೂ ನೀವು ಕೂಡ ಕಾದು ನೋಡುವಂತಹ ಒಂದು ತಂತ್ರಕ್ಕೆ ಮೊರೆ ಹೋಗಿ ಅನ್ನುವಂಥದ್ದನ್ನು ಕೂಲಾಗೆ ಹೇಳಿಕೆ ಕೊಟ್ಟ ಬಳಿಕ ಡಿ ಕೆ ಶಿವಕುಮಾರ್ ತಮ್ಮ ಸ್ಟ್ರಾಟಜಿಯನ್ನು ಬದಲಾಯಿಸಿಕೊಂಡಂತೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಕೊಟ್ಟಂತಹ ಆ ಒಂದು ಹೇಳಿಕೆಗೆ ಅಗ್ರೆಸಿವ್ ಆಗಿ ಪ್ರತಿ ಹೇಳಿಕೆ ಕೊಡಲಿಲ್ಲ. ಅದಕ್ಕೆ ಹೊರತಾಗಿ ಐ ಹ್ಯಾವ್ ನೋ ಆಪ್ಷನ್, ನಾನು ಕಾದು ನೋಡ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರು. ನನಗೆ ಕಾಯೋದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಅನ್ನುವಂಥದ್ದನ್ನು ಹಲವು ಬಾರಿ ಮಾಧ್ಯಮಗಳ ಮುಂದೆ ಬಂದು ಹೇಳಿದ್ರು. ಹಾಗಾದರೆ ಮಾಧ್ಯಮಗಳ ಮುಂದೆ ಡಿ ಕೆ ಶಿವಕುಮಾರ್ ಹೇಳಿದ್ದು ಸತ್ಯವಾ? ಅದರಂತೆ ನಡ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಡಿ ಕೆ ಶಿವಕುಮಾರ್ ಅದರಂತೆ ನಡ್ಕೊಳ್ಳುವ ಜಯಮಾನದವರಲ್ಲ. ಯಾಕಂತೇಳಿದ್ರೆ ಈ ಸರ್ಕಾರ ಬರೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ಪಾತ್ರವೂ ಕೂಡ ಇದೆ. ಮುಖ್ಯಮಂತ್ರಿ ಸ್ಥಾನ ನನಗೆ ಬೇಕು ಅಂತ ಕೇಳೋದಕ್ಕೆ ಅರ್ಹತೆಯೂ ಕೂಡ ಇದೆ. ಹೀಗಾಗಿ ನಾನು ಇಷ್ಟು ದಿನ ಮಾಡಿದಂತಹ ಸ್ಟ್ರಾಟಜಿ ಮಾಡಿದ್ರೆ ನನಗೆ ಆ ಸ್ಥಾನ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ನನ್ನ ಸ್ಟ್ರಾಟಜಿಯನ್ನು ಬದಲಾಯಿಸ್ಕೊಳ್ಳೋಣ ಅನ್ನುವಂಥ ಒಂದು ನಿರ್ಧಾರಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರಂತೆ. ಹೀಗಾಗಿ ಇಷ್ಟು ದಿನ ಅರ್ಜುನನ ರಾಜಕೀಯ ಪಟ್ಟುಗಳನ್ನು ಬಳಸಿದಂತಹ ಡಿ ಕೆ ಶಿವಕುಮಾರ್ ಈಗ ಕೃಷ್ಣನ ರಾಜತಾಂತ್ರಿಕತೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದರ ಮುಂದುವರೆದ ಭಾಗವೇ ಮೊನ್ನೆ ಕನಕಪುರಕ್ಕೆ ಹೋಗಿದ್ದು ರೆಸಾರ್ಟಲ್ಲಿ 3 ದಿನಗಳ ಕಾಲ ತಂತ್ರಗಾರಿಕೆ ಮಾಡಿದ್ದು. ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಇಬ್ಬರು ಕೂತು ಈ ಹೇಳಿಕೆ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಯಾವ ರೀತಿ ಚರ್ಚೆ ಆಗ್ತಿದೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಯಾವ ಸಂದೇಶ ರವಾನೆ ಮಾಡಬೇಕು ಅನ್ನುವಂಥದ್ದನ್ನು ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರಂತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ 2 ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು. ಒಂದು, ತಾವಾಗಿಯೇ ಪಾಂಡವರಂತೆ ಅಧಿಕಾರ ಹಂಚಿಕೆ ಸೂತ್ರ ಮಾಡಿ ಅನ್ನುವಂಥದ್ದನ್ನು ಮನವಿ ಮಾಡೋದು. ಇಲ್ಲ ಅಂತೇಳಿದ್ರೆ ಕೌರವರ ವಿರುದ್ಧ ಪಾಂಡವರು ಅವತ್ತು ಯಾವ ರೀತಿಯಾಗಿ ಯುದ್ಧ ಮಾಡಿ ರಾಜ್ಯವನ್ನು ಪಡೆದ್ರೋ ಅದೇ ರೀತಿಯಾಗಿ ರಾಜ್ಯ ಕಾಂಗ್ರೆಸ್ನ ಶಾಸಕರನ್ನು ಕರ್ಕೊಂಡೋಗಿ ದೆಹಲಿಯ ಹೈಕಮಾಂಡ್ ಮುಂದೆ ಪೆರೇಡ್ ಮಾಡೋದು ಅನ್ನುವಂಥ ಒಂದು ನಿರ್ಧಾರಕ್ಕೆ ಸಹೋದರರು ಇಬ್ಬರು ಬಂದಿದ್ದಾರಂತೆ. ಸಿದ್ದರಾಮಯ್ಯ ಅವರ ಈ ಹೇಳಿಕೆಯನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ಈ ಹೇಳಿಕೆಯ ಬಗ್ಗೆ ಸ್ಪಷ್ಟವಾದಂತಹ ಒಂದು ವರದಿಯನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಮುಟ್ಟಿಸಿದ್ದಾರೆ. ಅದರಲ್ಲೂ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿ ಕೇಳಿ ನಮ್ಮದೇ ರಾಜ್ಯದವರು ಪ್ರತಿ ವಾರವೂ ಕೂಡ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಸದಾಶಿವ ನಗರದಲ್ಲಿರುವಂತಹ ಅವರ ಮನೆಗೆ ನೇರವಾಗಿ ನಡೆದುಕೊಂಡೇ ಹೋಗಿ ಸುದೀರ್ಘವಾಗಿ ಈ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಹಾಗಾದರೆ 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ನನ್ನ ಪಾತ್ರ ಇಲ್ವಾ? ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಂತಹ ಟಾಸ್ಕನ್ನು ನಿಭಾಯಿಸುವ ಸಲುವಾಗಿ ನಾನು ಜೈಲಿಗೆ ಹೋಗೋದಕ್ಕೂ ಹಿಂದೆ ಮುಂದೆ ನೋಡಲಿಲ್ಲ. ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ವಿಚಾರ. ಅದರ ಜೊತೆಗೆ 2023ಕ್ಕೂ ಮೊದಲು ಕಾಂಗ್ರೆಸ್ ಸಂಘಟನೆ ಯಾವ ರೀತಿಯಾಗಿತ್ತು, 2023 ವಿಧಾನಸಭಾ ಚುನಾವಣೆಯಲ್ಲಿ BJP ಅವರನ್ನು ಎಲ್ಲರನ್ನ ಎದುರಾಕೊಂಡು ನಾನು ಮಾಡಿದಂತಹ ಅಭಿಯಾನಗಳು ಸಕ್ಸಸ್ ಫಲವಾಗಿ 136 ಸ್ಥಾನಗಳು ಗೆಲ್ಲೋದಕ್ಕೆ ಕಾರಣವಾದವು. 2024ರ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಅವರ ವರ್ಚಸ್ಸಿನ ಹೊರತಾಗಿಯೂ ಕೂಡ ಕಾಂಗ್ರೆಸ್ ಪಕ್ಷ 9 ಸ್ಥಾನಗಳನ್ನು ಗೆಲ್ತು. ಇದರ ಜೊತೆಗೆ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಬಂದ ಬಳಿಕ ಈಗಾಗಲೇ ವಿಪಕ್ಷ ನಾಯಕರಾಗಿ 2 ಬಾರಿ, ಮುಖ್ಯಮಂತ್ರಿಯಾಗಿ 2 ಬಾರಿ ಅವಧಿಯನ್ನು ಪೂರೈಸಿದ್ದಾರೆ. ಒಟ್ಟಾರೆ 14 ವರ್ಷಗಳಿಗೂ ಅಧಿಕ ಕಾಲ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಅಲ್ಲಿ ಅಧಿಕಾರದಲ್ಲೇ ಇದ್ದಾರೆ. ಹಾಗಾದ್ರೆ ರೆಕಾರ್ಡ್ ಬ್ರೇಕ್ ಮಾಡುವ ಸಲುವಾಗಿ ನಾವು ಅವರಿಗೆ ತ್ಯಾಗ ಮಾಡಬೇಕಾ? ನಾನು ನೀವು ಸೇರಿದಂತೆ ಎಲ್ಲರೂ ಸಂಘಟನೆಗಾಗಿ ದುಡಿಬೇಕಾ? ಸಿದ್ದರಾಮಯ್ಯ ಮಾತ್ರ ಅಧಿಕಾರ ಅನುಭವಿಸಬೇಕಾ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಇಟ್ಟಿದ್ದಾರಂತೆ. ಜೊತೆಗೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್ ಅವ್ರಿಗೂ ಕೂಡ ಡಿ ಕೆ ಶಿವಕುಮಾರ್ ಈ ವಿಚಾರಗಳನ್ನು ಮುಟ್ಟಿಸಿದ್ದಾರೆ. 2023 ವಿಧಾನಸಭಾ ಚುನಾವಣೆ ಆದ ಬಳಿಕ ನನಗೆ ಯಾವ ಮಾತನ್ನು ಕೊಟ್ಟಿದ್ರೋ ಆ ಮಾತನ್ನು ಈಡೇರಿಸಿ ಅನ್ನುವಂತಹ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರಂತೆ. ಡಿ ಕೆ ಶಿವಕುಮಾರ್ ಅವರ ಈ ಮನವಿಯನ್ನು ಕೇಳಿದಂತಹ ಕಾಂಗ್ರೆಸ್ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಡಿಸೆಂಬರ್ವರೆಗೂ ಕಾದು ನೋಡಿ, ಡಿಸೆಂಬರ್ವರೆಗೂ ವೇಟ್ ಮಾಡಿ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ರಾಹುಲ್ ಗಾಂಧಿ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡಿಸಿದ್ದಾರಂತೆ. OBC ಸಮಾವೇಶದಲ್ಲಿ ಸಿದ್ದರಾಮಯ್ಯ ಜಪ, OBC ಫೈರ್ ಬ್ರ್ಯಾಂಡ್ ಸಿದ್ದು ಎಂದ ರಾಹುಲ್ ಗಾಂಧಿ. हमारे सीनियर लीडर बैठे हैं, सिद्धरामैया जी बैठे हैं, चीफ मिनिस्टर हैं, ये आइकॉन्स हैं आपके, ये आइकॉन्स हैं. हमें 40-50 ऐसे लोग चाहिए जो हम मतलब पूरे दम से OBC विजन को आगे बढ़ाएं. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನವನ್ನು ಪಡೆಯೋದಕ್ಕೆ ಯಾವ ರೀತಿಯಾಗಿ ಸರ್ಕಸ್ ಮಾಡ್ತಾ ಇದ್ದಾರೋ
ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂತಹ ಸಿದ್ದರಾಮಯ್ಯ ಅವರು ಆ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ಇರೋಬ್ಬರು ಎಲ್ಲ ರಾಜಕೀಯ ಪಟ್ಟುಗಳನ್ನು ಕೂಡ ಬಳಸ್ತಾ ಇದ್ದಾರೆ. ಅದರಲ್ಲೂ ದೇವೇಗೌಡರು ಮತ್ತು ರಾಮಕೃಷ್ಣ ಹೆಗಡೆ ಅವರ ಗರಡಿಯಲ್ಲಿ ಬೆಳೆದಿರುವಂತಹ ಸಿದ್ದರಾಮಯ್ಯ ಅವರಿಗೆ ಯಾವ ಸಂದರ್ಭದಲ್ಲಿ ಯಾವ ರಾಜಕೀಯ ಪಟ್ಟನ್ನು ಹಾಕಿದ್ರೆ ಅದರ ಲಾಭ ನನಗೆ ಸಿಗುತ್ತೆ ಅನ್ನುವಂಥದ್ದು ಭಾಳಷ್ಟು ಸ್ಪಷ್ಟವಾಗಿ ಗೊತ್ತು. ಹಲವು ಬಾರಿ ದೇವೇಗೌಡರಿಗೆ ತಮ್ಮ ರಾಜಕೀಯ ಪಟ್ಟುಗಳಿಂದ ಚೆಕ್ಮೇಟ್ ಕೊಟ್ಟಿದ್ದಾರೆ. ಅದೇ ಚೆಕ್ಮೇಟನ್ನು ಈಗ ಡಿ ಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ಸಲ್ಲಿ CM ರೇಸಲ್ಲಿರುವಂತಹ ಎಲ್ಲ ನಾಯಕರು ಕೂಡ ಕೊಡುವಂತಹ ಕೆಲಸ ಮಾಡ್ತಿದ್ದಾರೆ. ಇದರ ಭಾಗವಾಗಿಯೇ ನಿನ್ನೆ ದೆಹಲಿಯಲ್ಲಿ ನಡೆದಂತಹ OBC ಸಮಾವೇಶದಲ್ಲಿ ಸಿದ್ದರಾಮಯ್ಯ ಜಪ ಮಾಡಿದ್ದು ಕೂಡ. AICC ರಚನೆ ಮಾಡಿದ OBC ಘಟಕದಲ್ಲಿ ಸಿದ್ದರಾಮಯ್ಯ ಅವರು ಸದಸ್ಯರಾಗಿ ಯಾವಾಗ ಸೇರ್ಪಡೆ ಆದರೂ ಆ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್, ಅದರಲ್ಲೂ ಮೂಲ ಕಾಂಗ್ರೆಸ್ಸರಲ್ಲಿ ಒಂದು ವಿಚಾರ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಅದೇನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯುವ ಸಲುವಾಗಿ ಮೊದಲ ಭಾಗವಾಗಿ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಕರ್ಕೊಂಡು ಹೋಗೋದಕ್ಕೆ OBC ಘಟಕದಲ್ಲಿ ಅವ್ರಿಗೆ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಶುರು ಮಾಡಿದರು. ಆದರೆ ಇದು ಯಾವಾಗ ಸಿದ್ದರಾಮಯ್ಯ ಅವರ ಕಿವಿಗೆ ಬಿತ್ತೋ ಕೂಡಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಸುರ್ಜೇವಾಲಾ ಅವರ ಮೂಲಕ ಹೇಳಿಕೆಯನ್ನು ಕೊಡಿಸಿ ಇದೆಲ್ಲದಕ್ಕೂ ಕೂಡ ತೆರೆ ಬೀಳಿಸುವಂಥ ಒಂದು ಕೆಲಸವನ್ನು ಮಾಡಿದ್ರು. ಇದರ ಮುಂದುವರೆದ ಭಾಗವಾಗಿ ನಿನ್ನೆ ದೆಹಲಿಯಲ್ಲಿ ನಡೆದಂತಹ OBC ಸಮಾವೇಶದಲ್ಲಿ ಇಡೀ ದೇಶಾದ್ಯಂತ ಬಂದಿದ್ದಂತಹ OBC ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯ ಅವರ ಜಪ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಆಡಳಿತ, ಸಿದ್ದರಾಮಯ್ಯ ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದು, ಸಿದ್ದರಾಮಯ್ಯ ಅವರು OBC ಮತಗಳನ್ನು ಕ್ರೋಢೀಕರಣ ಮಾಡಿದ್ದು, 2023 ವಿಧಾನಸಭಾ ಚುನಾವಣೆಯಲ್ಲಿ BJP ಅವರಿಗೆ ಚೆಕ್ಮೇಟ್ ಕೊಟ್ಟಿದ್ದು, ಇದೆಲ್ಲವನ್ನು ಕೂಡ ಹಲವು ನಾಯಕರುಗಳು ಗುಣಗಾನ ಮಾಡಿದ್ದಾರೆ. ಸ್ವತಃ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಸಿದ್ದರಾಮಯ್ಯ ಅವರ ಸ್ಟ್ರಾಟಜಿಯನ್ನು ಒಪ್ಕೊಂಡಿದ್ದಾರೆ. ಎಲ್ಲರೂ ಮಾತನಾಡಿದ ಬಳಿಕ ಬಂದಂತಹ ರಾಹುಲ್ ಗಾಂಧಿ ಅವರು ಕೂಡ ಸಿದ್ದರಾಮಯ್ಯ ಅವರಿಗೆ 100ಕ್ಕೆ 100 ಮಾರ್ಕ್ಸ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ OBC ವಿಚಾರದಲ್ಲಿ ಭಾಳಷ್ಟು ಸ್ಪಷ್ಟತೆ ಇದ್ದಿದ್ದರಿಂದಲೇ ಅವರು 2ನೇ ಬಾರಿನೂ ಕೂಡ ಅಧಿಕಾರಕ್ಕೆ ಬರೋದಕ್ಕೆ ಕಾರಣವಾಯಿತು. ಅವರು ಅಂದರೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಕಾರಣವಾಯಿತು. 136 ಸ್ಥಾನಗಳನ್ನು ಗೆಲ್ಲೋದಕ್ಕೂ ಕೂಡ ಅವರ ಸ್ಟ್ರಾಟಜಿಯೇ ಕಾರಣ ಅನ್ನೋದನ್ನು ಪದೇ ಪದೇ ಒತ್ತಿ ಹೇಳುವಂಥ ಒಂದು ಕೆಲಸ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಇವತ್ತು ಕೂಡ ಇಡೀ ದೇಶಾದ್ಯಂತ ಅವರೇ OBC ಫೈರ್ ಬ್ರ್ಯಾಂಡ್ ಅನ್ನೋದನ್ನು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಇದು ಸಿದ್ದರಾಮಯ್ಯ ಅವರಿಗೆ ಡಬಲ್ ಬೂಸ್ಟ್ ಕೊಟ್ಟಂತೆ ಆಗಿದೆ. ಯಾಕಂತ ಹೇಳಿದ್ರೆ, ಇಷ್ಟು ದಿನಗಳ ಕಾಲ ರಾಜ್ಯ ಕಾಂಗ್ರೆಸ್ ಹಾಗೂ ರಾಷ್ಟ್ರೀಯ ಕಾಂಗ್ರೆಸ್ಸಲ್ಲಿ ಒಂದಷ್ಟು ಬದಲಾವಣೆ ವಿಚಾರ ಹೆಚ್ಚು ಚರ್ಚೆ ಆಗ್ತಿತ್ತು. DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸ್ತಾರೆ ಅನ್ನುವಂಥದ್ದು ಹೆಚ್ಚು ಚರ್ಚೆಗೆ ಈಡಾಗಿತ್ತು. ಆದರೆ ರಾಹುಲ್ ಗಾಂಧಿ ಅವರೇ ಈ ರೀತಿಯಾಗಿ OBC ಸಮಾವೇಶದಲ್ಲಿ ಹೇಳಿರೋದ್ರಿಂದ ಸಿದ್ದರಾಮಯ್ಯ ಭಾಳಷ್ಟು ಖುಷಿಯಾಗಿಯೇ ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಅವರ ಪಟಾಲಮಲ್ಲಿ ಚರ್ಚೆ ಆಗ್ತಿರೋದು ಏನಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅಂತ ಹೇಳಿದ್ರೆ 5 ವರ್ಷ ನಮ್ಮ ಸಾಹೇಬರು ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ, ನಮ್ಮ ಸಾಹೇಬ್ರೆ 5 ವರ್ಷ ಫಿಕ್ಸ್ ಅಂತಿದ್ದಾರಂತೆ. ಕೊಟ್ಟಾರೆ ಇತ್ತ ಸಿದ್ದರಾಮಯ್ಯ ಹಲವು ರಾಜಕೀಯ ಪಟ್ಟುಗಳನ್ನು ಹಾಕಿ ಆ ಸ್ಥಾನವನ್ನು ಉಳಿಸ್ಕೊಳ್ಬೇಕು, 5 ವರ್ಷ ಕಂಪ್ಲೀಟ್ ಮಾಡಿ ಹೊಸ ಇತಿಹಾಸ ಬರೀಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿದ್ದರೆ, ಅತ್ತ DK ಶಿವಕುಮಾರ್ ಇದೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ರೀತಿಯಲ್ಲಿ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇಷ್ಟು ದಿನಗಳ ಮಾಡಿದ ಸ್ಟ್ರಾಟಜಿ ಅಂದರೆ ಹೇಳಿಕೆಗೆ ಪ್ರತಿ ಹೇಳಿಕೆ ಏನು ಕೊಡ್ತಿದ್ರು ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿ, ಯಾವ ರೀತಿ ನಾನು ಹೇಳಿಕೆಗಳನ್ನು ಕೊಟ್ಟರೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ನನ್ನ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರೆ, ಯಾವ ರೀತಿಯಾಗಿ ನಾನು ಧ್ವನಿ ಎತ್ತಿದ್ರೆ. DK ಶಿವಕುಮಾರ್ CM ಆಗೋಕೆ ಇನ್ನಿಲ್ಲದ ಕಸರತ್ತನ್ನ ಮಾಡ್ತಿದ್ರೆ, ಇತ್ತ CM ಸಿದ್ದರಾಮಯ್ಯ ಸ್ಥಾನವನ್ನ ಉಳಿಸಿಕೊಳ್ಳಲು OBC ಅಸ್ತ್ರವನ್ನ ಮುಂದೆ ಬಿಟ್ಟಿದ್ದಾರೆ. ಆದ್ರೆ ಸದ್ಯಕ್ಕೆ CM DCM ಬಣ ಏನೇ ಕಿತ್ತಾಡ್ಕೊಂಡ್ರು ಹೈಕಮಾಂಡ್ ಅಂಗಳದಲ್ಲಿ ಬಾಲ್ ಇರೋದ್ರಿಂದ ಯಾರ ಅಂಗಳಕ್ಕೆ ಒದೆಯುತ್ತೋ ಕಾದು ನೋಡಬೇಕು. ರಾಜ್ಯ ಬಿಜೆಪಿ ಅಧ್ಯಕ್ಷರ ನೇಮಕ ವಿಚಾರಕ್ಕೆ ಹೈಕಮಾಂಡ್ ತಲೆ ಕೆಡಿಸ್ಕೊಳ್ತಿಲ್ಲ. ಇಡೀ ದೇಶವನ್ನ ನಿಭಾಯಿಸುವ PM ಮೋದಿ, ಅಮಿತ್ ಶಾ ಹಾಗೂ ನಡ್ಡಾಗೆ ರಾಜ್ಯ ಬಿಜೆಪಿಯ ವಿಚಾರ ಬಗೆಹರಿಸೋದು ದೊಡ್ಡದ. ರಾಜ್ಯ ಘಟಕದಲ್ಲಿ ಸಮಸ್ಯೆ ದೊಡ್ಡೋದು ಮಾಡೋದಕ್ಕೆ ಹೈಕಮಾಂಡ್ ಈ ರೀತಿ ನಡೆದುಕೊಳ್ತಿದೆ ಅನ್ನೋ ಅಪಸ್ವರ ಶುರುವಾಗಿದೆ. ಅತ್ತ ಕಾಂಗ್ರೆಸ್ ಪಕ್ಷದಲ್ಲಿ CM ವಿಚಾರಕ್ಕೆ ಸದ್ದುಗದ್ದಲ ಆಗ್ತಿದ್ರೆ, ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ವಿಚಾರಕ್ಕೆ ದೊಡ್ಡ ಮಟ್ಟದ ಸದ್ದುಗದ್ದಲ ಆಗ್ತಿದೆ. ಯಡಿಯೂರಪ್ಪ, ಈಶ್ವರಪ್ಪ, ಅನಂತಕುಮಾರ್ ಅಂತ ಘಟಾನುಘಟಿಗಳು ಕಟ್ಟಿದಂತಹ ರಾಜ್ಯ ಬಿಜೆಪಿಯ ಘಟಕ ಇವತ್ತು ಸಂಘಟನೆ ವಿಚಾರದಲ್ಲಿ ಸೊರಗ್ತಾ ಇದೆ. ಕಾರಣ ಇಷ್ಟೇ, ಇವತ್ತು ರಾಜ್ಯ ಬಿಜೆಪಿ ಮನೆಯೊಂದು 3 ಬಾಗಿಲು ಅನ್ನುವಂತಹ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಹಾಗಂದ ಮಾತ್ರಕ್ಕೆ ಈಗ ರಾಜ್ಯಾಧ್ಯಕ್ಷರು ಇಲ್ವಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಇದ್ದಾರೆ.
ವಿಜಯೇಂದ್ರ ಕಳೆದ 1.5 ವರ್ಷದಿಂದಲೂ ಕೂಡ ರಾಜ್ಯಾಧ್ಯಕ್ಷರಾಗಿ ಬಿಜೆಪಿಯನ್ನು ಸಂಘಟನಾತ್ಮಕವಾಗಿ ಸದೃಢ ಮಾಡುವಂತಹ ಕೆಲಸ ಮಾಡ್ತಿದ್ದಾರೆ. ಅವರು ರಾಜ್ಯಾಧ್ಯಕ್ಷರಾದ ಬಳಿಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಅದರಲ್ಲೂ ವಿಶೇಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಅವರ ಕುಟುಂಬದ ವಿರುದ್ಧ ಕೇಳಿಬಂದಂತಹ ಮೂಢ ಪ್ರಕರಣವಾಗಿರ್ಬೋದು, ಕಮಿಷನ್ ವಿಚಾರಗಳಾಗಿರ್ಬೋದು, ಹಲವು ವಿಚಾರಗಳಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಜೊತೆಗೆ ಮೂಢ ವಿಚಾರದಲ್ಲಿ ಬೆಂಗಳೂರಿಂದ ಮೈಸೂರುವರೆಗೂ ಪಾದಯಾತ್ರೆ ಮಾಡಿ ಘಂಟಾ ಘೋಷವಾಗಿ ಸಮಾವೇಶ ಮಾಡೋದರ ಮುಖಾಂತರ ಇಡೀ ದೇಶಕ್ಕೆ ಮೂಢ ಪ್ರಕರಣದ ಬಗ್ಗೆ ಸದ್ದು ಮಾಡಿದ್ರು. ಇತ್ತ ಕೆಲ ಬಿಜೆಪಿ ನಾಯಕರುಗಳು ವಿಜಯೇಂದ್ರ ಅಂತ ಅಗ್ರೆಸಿವ್ ಲೀಡರ್ ಬೇಕು ಅಂತಿದ್ರೆ, ಮತ್ತೊಂದು ಕಡೆ ಹಲವು ಹಿರಿಯ ನಾಯಕರುಗಳು ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬಾರದು ಅನ್ನುವಂಥ ಒಂದು ಪಟ್ಟನ್ನು ಹಿಡಿದಿದ್ದಾರೆ. ಅದರಲ್ಲೂ ಒಂದು ಕಡೆ ರೆಬಲ್ಸ್ ಬಹಿರಂಗವಾಗಿಯೇ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನಾವು ಸುತಾರಾಮ್ ಯಾವುದೇ ಕಾರಣಕ್ಕೂ ಯಡಿಯೂರಪ್ಪ ಹಾಗೂ ಅವ್ರ ಕುಟುಂಬ ಪೊಲಿಟಿಕ್ಸನ್ನು ಒಪ್ಪೋದಿಲ್ಲ ಅನ್ನುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಲಿಂಬಾವಳಿ, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಸೇರಿದಂತೆ ಹಲವು ನಾಯಕರುಗಳಿದ್ದಾರೆ. ಆದರೆ ಮತ್ತೊಂದು ಕಡೆ ತಟಸ್ಥ ಬಣ, ಇದು ಬಹಳಷ್ಟು ಎಫೆಕ್ಟಿವ್ ಆಗಿರುವಂತಹ ಒಂದು ಬಣ. ಯಡಿಯೂರಪ್ಪ ಅವ್ರಿಗೆ ತಲೆ ಬಿಸಿ ತರಿಸಿರುವಂತಹ ಹಾಗೂ ಅಧೈರ್ಯ ಆಗುವಂತಹ ರೀತಿಯಲ್ಲಿ ನಡ್ಕೊಳ್ತಾ ಇರುವಂಥದ್ದು ಈ ತಟಸ್ಥ ಬಣ. ಕಾರಣ ಏನು ಅಂತ ಹೇಳಿದ್ರೆ, ರೆಬಲ್ಸ್ ನಾಯಕರು ಬಹಿರಂಗವಾಗಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸುತಾರಾಮ್ ನಾವು ಇವರ ನಾಯಕತ್ವವನ್ನು ಒಪ್ಪೋದಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ತಟಸ್ಥ ಬಣ ಹಾಗೆ ಹೇಳ್ತಿಲ್ಲ. ಡಾಲರ್ಸ್ ಕಾಲೋನಿಗೆ ಬಂದಾಗ ಒಂದು ರೀತಿಯಲ್ಲಿರ್ತಾರೆ, ರಾಜ್ಯ ಬಿಜೆಪಿಯ ಕಚೇರಿಗೆ ಬಂದಾಗ ಮತ್ತೊಂದು ರೀತಿಯಲ್ಲಿರ್ತಾರೆ, ವಿಧಾನಸೌಧಕ್ಕೆ ಬಂದಾಗ ಮಗದೊಂದು ರೀತಿಯಲ್ಲಿರ್ತಾರೆ, ದೆಹಲಿಗೆ ಹೋದಾಗ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪ ಅವರ ಕುಟುಂಬದ ಬಗ್ಗೆ ಮಾತಾಡೋದೇ ಬೇರೆ ರೀತಿಯಾಗಿರುತ್ತೆ. ಹೀಗಾಗಿ ರಾಜ್ಯ ಬಿಜೆಪಿಯಲ್ಲಿ ಇವತ್ತಿಗೂ ಕೂಡ ಬಿಜೆಪಿಯ ಹೈಕಮಾಂಡ್ ರಾಜ್ಯಾಧ್ಯಕ್ಷ ವಿಚಾರದಲ್ಲಿ ಸ್ಪಷ್ಟವಾದಂಥ ಒಂದು ನಿಲುವನ್ನು ತೆಗೆದುಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಿದೆ. ವಿಜಯೇಂದ್ರಗೆ ರಿಯಲ್ ವಿಲನ್ಸ್ ತಟಸ್ಥರು. ಯಾಕಂತ ಹೇಳಿದ್ರೆ ವಿಜಯೇಂದ್ರ ಆಗಿರ್ಬೋದು, ಯಡಿಯೂರಪ್ಪ ಆಗಿರ್ಬೋದು, ಇವತ್ತು ಎದುರುಕೊಳ್ತಾ ಇರುವಂಥದ್ದು ರೆಬಲ್ಸ್ ನಾಯಕರಿಗಲ್ಲ. ತಟಸ್ಥರು ಯಾವ ನಿಲುವು ಮತ್ತು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು, ಬಿಜೆಪಿ ಹೈಕಮಾಂಡ್ಗೆ ಯಾವ ಸಂದೇಶವನ್ನು ರವಾನೆ ಮಾಡ್ತಾರೆ ಅನ್ನುವಂಥದ್ದು. ರಾಜ್ಯ ಬಿಜೆಪಿಯಲ್ಲಿ ಆಗ್ತಿರುವಂತಹ ಬನ ಪಾಲಿಟಿಕ್ಸ್ ವಿಚಾರ, ಇಂಚಿಂಚು ವಿಚಾರಗಳನ್ನು ಬಿಜೆಪಿಯ ಹೈಕಮಾಂಡ್ಗೆ ಮುಟ್ಟಿಸುವಂಥ ಒಂದು ಕೆಲಸ ಈ ತಟಸ್ಥ ಬಣ ಮಾಡ್ತಿದೆ. ಈ ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಿರುವಂಥದ್ದು ಬೇರೆ ಯಾರೂ ಅಲ್ಲ. ಯಡಿಯೂರಪ್ಪ ಅವರು 2008ಕ್ಕೂ ಮೊದಲು ಬೇರೆ ಬೇರೆ ಪಕ್ಷಗಳಲ್ಲಿ ಗುರುತಿಸಿಕೊಂಡಿದ್ದಂಥವರನ್ನು ಕರ್ಕೊಂಡು ಬಂದು ತಮ್ಮ ಜೊತೆಯಲ್ಲಿ ಇಟ್ಕೊಂಡು ಅವರನ್ನು ಶಾಸಕರನ್ನಾಗಿ ಮಾಡಿ, ಪರಿಷತ್ ಸದಸ್ಯರನ್ನಾಗಿ ಮಾಡಿ, ಸಚಿವರನ್ನಾಗಿ ಮಾಡಿ, ಒಂದೊಂದು ಎರಡೆರಡು ಬಾರಿ ಅಲ್ಲ, ಮೂರು ಬಾರಿ ಸಚಿವರನ್ನಾಗಿ ಮಾಡಿದಂತಹ ನಾಯಕರುಗಳೇ ಇವತ್ತು ಯಡಿಯೂರಪ್ಪ ಹಾಗೂ ಅವರ ಕುಟುಂಬದ ವಿರುದ್ಧ ನಿಂತಿದ್ದಾರೆ. ಯಾಕಂತ ಹೇಳಿದ್ರೆ ವಿಜಯೇಂದ್ರ ನಮಗಿಂತಲೂ ಕಿರಿಯ, ನಮಗಿಂತಲೂ ಜೂನಿಯರ್. ಆ ಜೂನಿಯರನ್ನು ನಾವೇಗೆ ಒಪ್ಪೋದು ಅನ್ನುವಂತಹ ಒಂದು ನಿಲುವನ್ನು ಬಿಜೆಪಿಯ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಹೀಗಾಗಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರಿಗೆ ಕಾಡ್ತಿರುವಂಥದ್ದು ರೆಬಲ್ಸ್ ಭಯ ಅಲ್ಲ, ತಟಸ್ಥರ ಭಯ. ಈ ವಿಚಾರವನ್ನು ತಮ್ಮ ಆಪ್ತರ ಬಳಿ ಯಡಿಯೂರಪ್ಪ ಅವರು ಹೇಳ್ಕೊಂಡಿದ್ದಾರಂತೆ. ರೆಬಲ್ಸ್ ಮನವೊಲಿಸಲು ಜೋಶಿ ಎಂಟ್ರಿ ಕೊಟ್ಟಿದ್ದಾರೆ. ಕೇಂದ್ರದಲ್ಲಿ ಪ್ರಭಾವಿ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರಿಗೆ ಬಿಜೆಪಿಯ ಹೈಕಮಾಂಡ್ ಒಂದು ಟಾಸ್ಕ್ ಅನ್ನು ಕೊಟ್ಟಿದೆ. ರಾಜ್ಯ ಬಿಜೆಪಿಯ ದಿನವೂ ಕೂಡ ಬಣ ಬಡಿದಾಟ ನೋಡ್ತಾ ಇದ್ದೀವಿ. ಹೀಗೆ ಇದ್ರೆ ಬಿಜೆಪಿ ಉದ್ಧಾರ ಆಗೋದಿಲ್ಲ. ಹೀಗಾಗಿ ಬಣಗಳನ್ನು ಒಂದುಗೂಡಿಸುವಂಥ ಒಂದು ಕೆಲಸ ಮಾಡಿ ಅನ್ನುವಂಥ ಒಂದು ಸೂಚನೆಯನ್ನು ಬಿಜೆಪಿಯ ಹೈಕಮಾಂಡ್ ಪ್ರಹ್ಲಾದ್ ಜೋಶಿ ಅವರಿಗೆ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಕಳೆದ 15 ದಿನಗಳ ಹಿಂದೆ ರಾಜ್ಯಕ್ಕೆ ಬಂದಿದ್ದಂತಹ ಪ್ರಹ್ಲಾದ್ ಜೋಶಿ ಅವರು ಬೆಂಗಳೂರಲ್ಲಿರುವಂತಹ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರ ನಿವಾಸದಲ್ಲಿ ಸಭೆಯನ್ನು ಮಾಡಿದರು. ಆ ಸಭೆಗೆ ರೆಬಲ್ಸ್ ನಾಯಕರನ್ನು ಕರೆದಿದ್ರು. ಅದೇ ರೀತಿ ಬಿಜೆಪಿಯ ಅಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರನ್ನು ಕೂಡ ಕರೆಸಿದ್ರು. ಆದರೆ ಯಾವಾಗ ಆ ಸಭೆಗೆ ವಿಜಯೇಂದ್ರ ಎಂಟ್ರಿ ಕೊಟ್ಟರೋ ಲಿಂಬಾವಳಿ ಎದ್ದು ನಿಂತು, ನಾವು ಈ ಹುಡುಗ ಕೂರೋದಾದರೆ ನಾವು ಕೂರೋದಿಲ್ಲ, ವಿಜಯೇಂದ್ರ ನಮಗೆ ಆಡ್ ಬರೋದಿಲ್ಲ, ನಾವು ವಿಜಯೇಂದ್ರನ ಒಪ್ಪೋದಿಲ್ಲ ಅನ್ನುವಂಥ ಒಂದು ಮಾತನ್ನು ನೇರವಾಗಿ ಪ್ರಹ್ಲಾದ್ ಜೋಶಿ ಅವರ ಮುಂದೆ ಹೇಳಿದ್ರಂತೆ. ಆದರೆ ಇಷ್ಟಕ್ಕೆ ಪ್ರಹ್ಲಾದ್ ಜೋಶಿ ಬಿಟ್ಟಿಲ್ಲ. ನಿಮ್ಮ ಆಂತರಿಕ ವಿಚಾರಗಳು ಏನೇ ಇರ್ಬೋದು, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಏನೇ ಇರ್ಬೋದು, ಇದರ ಪರಿಣಾಮ ಇದರ ಸಮಸ್ಯೆ ಆಗ್ತಾ ಇರುವಂಥದ್ದು, ಇದಕ್ಕೆ ಕೊರಗ್ತಾ ಇರುವಂಥದ್ದು ರಾಜ್ಯ ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತ. ಹೀಗಾಗಿ ಎಲ್ಲ ಬಣಗಳನ್ನು ಬದಿಗಿಟ್ಟು ಬಿಜೆಪಿ ಅಂತ ಒಂದು ಅಂತ ತಿಳ್ಕೊಂಡು ಕೆಲಸ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರಂತೆ. ಆದರೆ ನಿಮ್ಮ ಬಣ ಬಡಿದಾಟವನ್ನು ಪಕ್ಕಕ್ಕಿಟ್ಟು ಕೆಲಸ ಮಾಡಿ ಅಂತ ಸೂಚನೆಯನ್ನು ರೆಬಲ್ಸ್ಗೆ ಜೋಶಿ ಅವರು ಕೊಟ್ಟಿದ್ರಂತೆ. ಆದರೆ ಜೋಶಿ ಅವ್ರ ಮುಂದೆ ಮತ್ತೆ ಮರುಪ್ರಶ್ನೆ ಮಾಡಿರುವಂತಹ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಲಿಂಬಾವಳಿ ಯಾವುದೇ ಕಾರಣಕ್ಕೂ ನಾವು ವಿಜಯೇಂದ್ರ ಅವರನ್ನ ಒಪ್ಪೋದಿಲ್ಲ ಅಂತ ಹೇಳಿ ಹೋಗಿದ್ದಾರಂತೆ. ನಮ್ದೊಂದು ರಾಷ್ಟ್ರೀಯ ಪಕ್ಷ,
ರಾಷ್ಟ್ರೀಯ ನಾಯಕರು ಏನೇ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ಅದನ್ನು ನಾವು ಪಾಲನೆ ಮಾಡಬೇಕಾಗ್ತದೆ. ನಾನು ಕಳೆದ 1.5 ವರ್ಷದಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ನಿರಂತರವಾಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡ್ತಾ ಇದ್ದೇವೆ. ನಮ್ಮ ಕಾರ್ಯಕರ್ತರು ಬೀದಿಗಿಳಿದು ಈ ಸರ್ಕಾರವನ್ನು ಒಂಟಿಗಾಲು ನಿಲ್ಲಿಸ್ತಕ್ಕಂಥ ಕೆಲಸದಲ್ಲಿ ಯಶಸ್ವಿ ಹೋರಾಟಗಳನ್ನು ಮಾಡಿದ್ದಾರೆ. ನನ್ನ ಕಾರ್ಯವೈಖರಿ ಬಗ್ಗೆ ನಮ್ಮ ಕಾರ್ಯಕರ್ತರಿಗೆ ತೃಪ್ತಿ ಇದೆ. ಅದ್ರ ಬಗ್ಗೆ ಹಿರಿಯರಿಗೂ ಕೂಡ ತೃಪ್ತಿ ಇದೆ, ಕೇಂದ್ರದ ವರಿಷ್ಠರು ಕೂಡ ತೃಪ್ತಿ ಇದೆ. ಹಾಗಾಗಿ ನಾನು ಕೂಡ ವಿಶ್ವಾಸದಲ್ಲಿದ್ದೇನೆ. ಅಂತಿಮವಾಗಿ ವರಿಷ್ಠರು ತೀರ್ಮಾನ ಮಾಡ್ತಾರೆ. ನಾನೇ ಅಧ್ಯಕ್ಷ ಅಂದ ವಿಜೇಂದ್ರ. ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಇಲ್ಲ ಅಂದ ವಿಜೇಂದ್ರ. ಯಾವಾಗ ಈ ವಿಚಾರ ಹೆಚ್ಚು ಹೆಚ್ಚು ಚರ್ಚೆ ಆಯಿತೋ ಸಹಜವಾಗಿ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವ್ರಿಗೂ ಕೂಡ ಟೆನ್ಷನ್ ದುಪ್ಪಟ್ಟು ಮಾಡ್ತು. ಯಾವ ಸಂದರ್ಭದಲ್ಲಿ ಬಿಜೆಪಿ ವರಿಷ್ಠರು ಯಾವ ನಿರ್ಧಾರ ತೆಗೆದುಕೊಳ್ತಾರೋ, ನಾನು ಎಷ್ಟು ದಿನ ಇರ್ತೀನೋ ಅನ್ನುವಂಥ ಒಂದು ಆತಂಕ ಇತ್ತು. ಆದರೆ ಬಿಜೆಪಿ ಹೈಕಮಾಂಡ್ಗೆ ಪ್ರತಿದಿನವೂ ಕೂಡ ರಾಜ್ಯದಲ್ಲಿ ತಟಸ್ಥರು ಹಾಗೂ ರೆಬಲ್ಸ್ ಮಾಡ್ತಿರುವಂಥ ಒಂದು ವಿಚಾರಗಳ ಬಗ್ಗೆ, ಪಕ್ಷದ ವಿರುದ್ಧ ನಡ್ಕೊಳ್ತಾ ಇರುವಂಥ ರೀತಿ ನೀತಿಗಳ ಬಗ್ಗೆ ಬಿಜೆಪಿ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ. ನಡ್ಡಾ ಅವರು ನೇರವಾಗಿ ವಿಜೇಂದ್ರ ಅವರಿಗೆ ಪದೇ ಪದೇ ದೆಹಲಿಗೆ ಬರಬೇಡಿ, ಸಂಘಟನೆಯ ಕೆಲಸ ನೀವು ಚುರುಕಾಗಿ ಮಾಡ್ತಾ ಇದ್ದೀರಾ, 1.5 ವರ್ಷ ಯಶಸ್ವಿಯಾಗಿ ಕಟ್ಟಿದ್ದೀರಾ ಪಕ್ಷವನ್ನು, ಅದೇ ರೀತಿಯಾಗಿ ಮುಂದುವರಿಸಿ ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ರಂತೆ. ಅರ್ಥಾತ್ ನೀವೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತೀರಾ, ಸೂಕ್ತ ಕಾಲದಲ್ಲಿ ನಾವು ಅಧಿಕೃತ ಆದೇಶವನ್ನು ಹೊರಡಿಸ್ತೀವಿ, ನೀವು ರಾಜ್ಯಕ್ಕೆ ವಾಪಸ್ ಹೋಗಿ ಅನ್ನುವಂಥ ಒಂದು ಸಂದೇಶವನ್ನು ಬಿಜೆಪಿಯ ರಾಜ್ಯ ಉಸ್ತುವಾರಿ ಕೈಯಲ್ಲಿ ಹೇಳಿಸಿದ್ರಂತೆ. ಹೀಗಾಗಿ ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಬಂದ ವಿಜೇಂದ್ರ ರಾಜ್ಯ ಬಿಜೆಪಿಯ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ, ನಾನೇ ಅಧ್ಯಕ್ಷನಾಗಿದ್ದೇನೆ, ನಾನು ಅಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೇನೆ ಅನ್ನುವಂಥ ಒಂದು ಹೇಳಿಕೆಯನ್ನು ಮಾಧ್ಯಮಗಳ ಮುಂದೆ ಕೊಟ್ಟೇ ಬಿಟ್ಟರು. ಯಾವಾಗ ಈ ಹೇಳಿಕೆ ಬಂತೋ ಕೂಡಲೇ ಎಚ್ಚೆತ್ತುಕೊಂಡಂತಹ ತಟಸ್ಥರು ಮತ್ತು ರೆಬಲ್ಸ್ ಮತ್ತೆ ದೆಹಲಿಯ ಪ್ರಯಾಣವನ್ನು ಆರಂಭ ಮಾಡಿದ್ರು. ಹಾಗಾದರೆ ನಮಗೆ ಗೊತ್ತಿಲ್ಲದೆ ಬಿಜೆಪಿಯ ಹೈಕಮಾಂಡ್ ವಿಜೇಂದ್ರ ಅವರನ್ನು ಅನೌನ್ಸ್ ಮಾಡ್ತಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ನಡ್ಡಾ ಅವರ ಮುಂದೆ ಇಟ್ಟರಂತೆ. ಸದ್ಯಕ್ಕೆ ಯಾವುದೇ ನಿರ್ಧಾರ ಬಿಜೆಪಿ ಹೈಕಮಾಂಡ್ ತೆಗೆದುಕೊಂಡಿಲ್ಲ. ಆದರೆ ರಾಜ್ಯ ಬಿಜೆಪಿಯಲ್ಲಿರುವಂತಹ ಈ ಬಣಗಳಿಂದಾಗಿ ರಾಜ್ಯ ಬಿಜೆಪಿ ಸೊರಗ್ತಾ ಇದೆ. ಎಲ್ಲರೂ ಕೂಡ ಒಂದಾಗಿ ಹೋಗಿ ಸೂಕ್ತ ಕಾಲ ಬಂದಾಗ ರಾಜ್ಯಾಧ್ಯಕ್ಷರನ್ನು ನೇಮಕ ಮಾಡಿ ಆದೇಶವನ್ನು ಹೊರಡಿಸ್ತೀವಿ ಅನ್ನುವಂಥ ಒಂದು ಸಂದೇಶವನ್ನು ತಟಸ್ಥರಿಗೂ ಹಾಗೂ ರೆಬಲ್ಸ್ಗೆ ಬಿಜೆಪಿ ಹೈಕಮಾಂಡ್ ರವಾನೆ ಮಾಡಿದೆ ಅಂತೆ. ಹೀಗಾಗಿ ಸದ್ಯಕ್ಕೆ ವಿಜೇಂದ್ರ ನಿರಾಳರಾಗಿದ್ದಾರೆ. ಯಡಿಯೂರಪ್ಪಗೆ ನಿದ್ದೆ ಬರ್ತಿಲ್ಲ. ರೇಣುಕಾಚಾರ್ಯಗೆ ಬಿಜೆಪಿಯ ಹೈಕಮಾಂಡ್ ವಾರ್ನ್. ಬಿಜೆಪಿಯ ಹೈಕಮಾಂಡ್ ವಿಜೇಂದ್ರ ಅವರಿಗೆ ಸೂಚನೆ ಕೊಟ್ಟರು, ಈ ಒಂದು ಸಲಹೆಯನ್ನು ಕೊಟ್ಟರು, ಈ ಒಂದು ಕ್ಲೂ ಬಿಟ್ಕೊಟ್ರು ಕೂಡ ಯಡಿಯೂರಪ್ಪ ಅವ್ರಿಗೆ ಡಾಲರ್ಸ್ ಕಾನೂನಿನಲ್ಲಿ ನಿದ್ದೆ ಬರ್ತಿಲ್ವಂತೆ. ಕಾರಣ ಏನು ಅಂತ ಹೇಳಿದ್ರೆ, ಒಂದು ಕಡೆ ರೆಬಲ್ಸ್, ಮತ್ತೊಂದು ಕಡೆ ತಟಸ್ಥರು ಯಾವ ನಿಲುವನ್ನು ತೆಗೆದುಕೊಳ್ತಾರೋ, ವಿಜೇಂದ್ರ ಅವರನ್ನು ಕೆಳಗಿಳಿಸೋದಕ್ಕೆ ಏನೆಲ್ಲ ಪ್ಲಾನುಗಳನ್ನು ಮಾಡ್ತಾರೋ, ಇಬ್ಬರು ಒಂದಾಗಿದ್ದೆ ಆದರೆ ವಿಜೇಂದ್ರ ಸಕ್ಸಸ್ ಆಗೋದು ಅಷ್ಟೊಂದು ಸುಲಭ ಅಲ್ಲ ಅನ್ನುವಂಥ ಒಂದು ಯೋಚನೆ ಯಡಿಯೂರಪ್ಪ ಅವ್ರಿಗೆ ಕಾಡ್ತಿದೆ. ಪ್ರತಿ ದಿನವೂ ಕೂಡ ಬಿಜೆಪಿಯ ಕಚೇರಿಯಲ್ಲಿ ಆಸೀನರಾಗ್ತಿದ್ರು, ಬಂದಂತಹ ಕಾರ್ಯಕರ್ತರ ಅಹವಾಲನ್ನು ಕೇಳ್ತಿದ್ರು, ಬಂದಂತಹ ಕಾರ್ಯಕರ್ತರ ಸಮಸ್ಯೆಗಳನ್ನು ಕೇಳ್ತಿದ್ರು, ಅವರವರ ಕ್ಷೇತ್ರದಲ್ಲಿ ಸಂಘಟನೆ ಯಾವ ರೀತಿಯಾಗಿ ಆಗ್ತಿದೆ ಅನ್ನುವಂಥದ್ದನ್ನು ಕೂಡ ಮಾಹಿತಿಯನ್ನು ಪಡೀತಾ ಇದ್ರು. ಈ ಬಗ್ಗೆ ಬಿಜೆಪಿ ಕಚೇರಿಯಲ್ಲೇ 2 ನಿಲುವುಗಳಿದ್ವು. ಇಲ್ಲಿ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರ, ಯಡಿಯೂರಪ್ಪ ಅವರ. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದರೆ ಯಡಿಯೂರಪ್ಪ ಅವರು ಬಂದು ಪದೇ ಪದೇ ಯಾಕೆ ಆ ಚೇರಲ್ಲಿ ಕೂತ್ಕೋಬೇಕು, ಆ ಕೊಠಡಿಯಲ್ಲಿ ಕೂರಬೇಕು ಅನ್ನುವಂಥ ಒಂದು ಚರ್ಚೆಗಳು ಕೂಡ ರೆಬಲ್ಸ್ ಮತ್ತು ತಟಸ್ಥರು ಶುರು ಮಾಡಿದ್ರು. ರೇಣುಕಾಚಾರ್ಯ ಅವರನ್ನು ಕಳೆದ ವಾರ ಬಿಜೆಪಿಯ ಹೈಕಮಾಂಡ್ ದೆಹಲಿಗೆ ಬುಲಾವ್ ಕೊಟ್ಟಿತ್ತು. ದೆಹಲಿಗೆ ಹೋದಂತಹ ರೇಣುಕಾಚಾರ್ಯ ಅವರಿಗೆ ಬಿಜೆಪಿಯ ಹೈಕಮಾಂಡ್ ಹಿಗ್ಗಾಮುಗ್ಗಾ ಕ್ಲಾಸ್ ತೆಗೆದುಕೊಂಡಿತ್ತಂತೆ. ನೀನೇನು ದೊಡ್ಡ ಲೀಡ್ರಾ, ಪದೇ ಪದೇ ಯಾಕೆ ವಿಜೇಂದ್ರ ಅವರನ್ನು ಸಮರ್ಥನೆ ಮಾಡ್ತೀಯಾ, ರೆಬಲ್ಸನ್ನು ಬಾಯಿಗೆ ಬಂದಂಗೆ ಮಾತಾಡ್ತೀಯಾ, ಹುಷಾರಾಗಿರು ಅನ್ನುವಂಥ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟು ಕಳಿಸಿದ್ರಂತೆ. ಯಾವಾಗ ಬಿಜೆಪಿಯ ಹೈಕಮಾಂಡ್ ಈ ರೀತಿ ವಾರ್ನ್ ಮಾಡ್ತೋ ರೇಣುಕಾಚಾರ್ಯ ಫುಲ್ ಸೈಲೆಂಟ್ ಆಗಿದ್ದಾರಂತೆ. ಇದನ್ನ ರೆಬಲ್ಸ್ ನಾಯಕರುಗಳು ಎಲ್ಲ ಕಡೆ ಹೇಳ್ಕೊಂಡು ತಿರುಗಾಡ್ತಿದ್ದಾರಂತೆ. ಒಟ್ಟಾರೆ ಸಿಎಂ ಸ್ಥಾನದ ವಿಚಾರದಲ್ಲಿ ಕೈಪಾಳ್ಯದಲ್ಲಿ ಇನ್ಸೈಡ್ ಪಾಲಿಟಿಕ್ಸ್ ನಡೀತಾ ಇದೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕ ವಿಚಾರದಲ್ಲಿ ಕಲರ್ಫುಲ್ ರಾಜಕೀಯ ಕೂಡ ನಡೀತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ಮುಂದಿನ ವಾರ ಮತ್ತೊಂದು ಆಫ್ ದಿ ರೆಕಾರ್ಡ್ ಸ್ಟೋರಿ ತಗೊಂಡು ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.